ಮಾತಾಡ್ತಾರಲ್ಲ, ಯಾವುದೇ ಒಂದು ಸರ್ಕಾರಕ್ಕೆ ಧಿಕ್ಕಾರ ಅಲ್ಲ. ನಮ್ಮ ಕೆಲಸ ಏನು ಅಂತಂದ್ರೆ ಈ ಸರ್ಕಾರವನ್ನ ಮೆಟ್ರೋ ಲೈನ್ ಓಪನ್ ಮಾಡೋದಕ್ಕೆ ನಾವು ಒತ್ತಡವನ್ನ ಹಾಕ್ತಾ ಇದೀವಿ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸ್ವಲ್ಪ ನೀವು ಅಗಲ ಮಾಡಿ, ಹಿಂದೆ ಬನ್ನಿ ಸುರೇಶ್ ಸರ್, ಸ್ವಲ್ಪ ಹಿಂದೆ ಬನ್ನಿ, ಎಲ್ಲರೂ ಹಿಂದೆ ಬನ್ನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ಲೋ ಲೈನ್ ಓಪನ್ ಮಾಡಿ, ಎಲ್ಲೋ ಲೈನ್ ಓಪನ್ ಮಾಡಿ, ಮೆಟ್ರೋ ಎಲ್ಲೋ ಲೈನ್ ಓಪನ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮೆಟ್ರೋ ಲೈನ್ ಓಪನ್ ಮಾಡಿ, ಬೇಕೇ ಬೇಕು, ನ್ಯಾಯ ಬೇಕು. ಬೇಗ ಮಾಡಿ, ಮೆಟ್ರೋ ಲೈನ್ ಓಪನ್ ಮಾಡಿ, ಬೇಗ ಮಾಡಿ, ಮೆಟ್ರೋ ಲೈನ್ ಓಪನ್ ಮಾಡಿ. ನ್ಯಾಯ ಬೇಕು, ಬೇಕೇ ಬೇಕು, 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 ನ್ಯಾಯ ಬೇಕು. ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ. ಎಲ್ಲ ಲೈನ್ ಓಪನ್ ಮಾಡಿ, ಎಲ್ಲ ಲೈನ್ ಓಪನ್ ಮಾಡಿ, ಓಪನ್ ಮಾಡಿ, ಎಲ್ಲ ಲೈನ್ ಓಪನ್ ಮಾಡಿ, ಎಲ್ಲ ಲೈನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ, ಎಲ್ಲ ಲೈನ್ ಓಪನ್ ಮಾಡಿ, ಎಲ್ಲ ಲೈನ್, ಎಲ್ಲ ಲೈನ್ ಓಪನ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಮೆಟ್ರೋ ಬೇಕು, ಬೇಕು, ಬೇಕೇ ಬೇಕು, ಮೆಟ್ರೋ ಬೇಕು. ಇಂದ್ರ ಗೆದ್ದ ಮಹೇಂದ್ರ. ಇಲ್ಲಾಂದ್ರೆ ಸಾಂಕೇತಿಕವಾಗಿ ಮೆಟ್ರೋ ಕಚೇರಿಗೆ ಹೋಗಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದಾಗಿ ತಾವೆಲ್ಲರೂ ಯಾವುದೇ ರೀತಿಯ ಗೊಂದಲಕ್ಕೆ ಕಾರಣ ಅವಕಾಶ ಕೊಡದೆ ನಾವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪೊಲೀಸರಿಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಈ ಮಂಡಲದ ಅಧ್ಯಕ್ಷರಾದ ಧನ್ಯವಾದಗಳು ಕೃಷ್ಣಪ್ಪ ಸರ್ ಅವರಿಗೆ. ಹಾಗೇನೆ ಈಗಾಗಲೇ ನಿಮ್ಮೆಲ್ಲರ ಪ್ರೀತಿಯ ನಾಯಕರು, ಬೆಂಗಳೂರು ದಕ್ಷಿಣ ಜಿಲ್ಲೆಯ, ಬೆಂಗಳೂರು ದಕ್ಷಿಣದ ಸಂಸದರು, ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಬಸವನಗುಡಿಯ ಶಾಸಕರಾದ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಮೆಟ್ರೋದ ಒಂದು ದ್ವಂದ್ವ ನಿಲುವಿನಿಂದಾಗಿ 2 ವರ್ಷದಿಂದ ತಯಾರಿಯಾಗಿ ನಿಂತ ಮೆಟ್ರೋವನ್ನು ಉದ್ಘಾಟನೆ ಮಾಡಕ್ಕೆ ಮೀನಾವೇಶವೆಳೆಸಿರುವ ಈ ಹೋರಾಟಕ್ಕೆ ಬಂದಂತ ಬಸವನಗುಡಿಯ ಶಾಸಕರು ಮಾತಾಡಬೇಕಂತ ನಾನು ವಿನಂತಿಸಿಕೊಳ್ಳ. ಎಲ್ಲ ಮಂಡಲದ ಅಧ್ಯಕ್ಷರುಗಳೇ, ಇವತ್ತು ಕೇವಲ ಒಂದು ದಿವಸದಲ್ಲಿ ಎಂಪಿ ಅವರು ಕರೆಯನ್ನ ಕೊಟ್ಟು ಈ ಹೋರಾಟವನ್ನ ಮಾಡಬೇಕು, ಒತ್ತಡವನ್ನ ತರಬೇಕು ಅಂತ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ವಿ ಬಂಧುಗಳೇ. ನಮ್ಮ ಹೋರಾಟ ಕಳೆದ 2.5 ವರ್ಷದಿಂದ ಪ್ರತಿ ದಿವಸ ಅಧಿಕಾರಿಗಳು 3 ತಿಂಗಳಲ್ಲಿ ಮೆಟ್ರೋವನ್ನು ಆರಂಭಿಸ್ತೀವಿ, ಎಲ್ಲ ಲೈನ್ ಆರಂಭಿಸ್ತೀವಿ ಅಂತ ಇದುವರೆಗೆ ಏನನ್ನು ಮಾಡಿದ ಶೂನ್ಯವಾಗಿದೆ. ಎಲ್ರಿಗೂ ಕೂಡ ಇರುವಂತ ಒಂದು ಸಮಸ್ಯೆ ಟ್ರಾಫಿಕ್ ಜಾಮು ಬರೀ ಬಿಜೆಪಿಯವ್ರಿಗೆ ಆಗ್ತಾ ಇದೆ, ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ ಅಂತಲ್ಲ, ಇದು ಎಲ್ರಿಗೂ ಆಗ್ತಾ ಇದೆ. ಅವರು ಕೂಡ ಬಂದಿದ್ದಾರೆ. ಈಗೇನೋ ಅವರು ಮುಂದೆ ಹೋಗಿ ಹೋರಾಟ ಮಾಡ್ತಾ ಇದಾರಂತೆ, ಸ್ವಾಗತ. ಈ ಒಳ್ಳೆ ಇಶ್ಯೂಗೆ ಅವರು ಕೈ ಜೋಡಿಸಿದ್ದಾರೆ. ಇನ್ನು ಪೊಲೀಸ್ನವರು, ನಿಮಗೂ ಕೂಡ ಕೃತಜ್ಞತೆ. ತಾವೆಲ್ಲರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ನಿನ್ನೆ ಕೂಡ DCP ಅವರಿಗೆ ಹೇಳಿದ್ದೆ, ಇದೊಂದು ಸಾಂಕೇತಿಕ ಹೋರಾಟ, ಇದು ಯಾವುದೇ ದೊಡ್ಡ ಕೋಮು ವಿಷಯ ಆಗ್ಲಿ ಇನ್ನೊಂದಾಗ್ಲಿ ಸೆನ್ಸಿಟಿವ್ ಇರೋ ಮ್ಯಾಟರ್ ಅಲ್ಲ. ತಾವೆಲ್ಲರೂ ಕೂಡ ಬನ್ನಿ ಅಂತ. ಆದ್ರೂ ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮನ್ನ ನೋಡೇನೆ ಪಾಪ ಬಹಳಷ್ಟು ಜನ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಏನ್ ಇಷ್ಟು ಜನ ಪೊಲೀಸ್ನವ್ರು ಬಂದ್ಬಿಟ್ಟಿದಾರಲ್ಲ. ಇವತ್ತು ನಮ್ಮ ಜೊತೆಗೆ ಮೆಟ್ರೋ MD ಆಗಿರುವಂತ, ಹಿರಿಯ ಅಧಿಕಾರಿಗಳಾಗಿರುವಂತ, BBMP ಕಮಿಷನರು ಆಗಿರುವಂತ ಮಹೇಶ್ವರ ರಾವ್ ಅವರು ನಮ್ಮ ಜೊತೆಗೆ ಈ ಹೋರಾಟಕ್ಕೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ತಾವು ಚೂರು ದಯವಿಟ್ಟು ಅವಕಾಶ ಮಾಡಿಕೊಂಡು ಒಂಚೂರು ಜಾಗ ಮಾಡಿ. ಹೋದ ವರ್ಷ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳ ಒಳಗಡೆ
ಇದಕ್ಕೆ ಕೇಂದ್ರ ಸರ್ಕಾರದಿಂದ ನಾವು PC ಮೋಹನ್ ಅವರು, ಮಂಜುನಾಥ್ ಅವರು ಎಲ್ಲ ಪ್ರಯತ್ನ ಪಟ್ಟು ನಾವು ಅದಕ್ಕೆ ಅನುಮೋದನೆ ಕೊಡಿಸಿದ್ವಿ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಫಸ್ಟ್ 100 ಡೇಸ್ ಒಳಗಡೆ ಅದಕ್ಕೆ ಪರ್ಮಿಷನ್ ಸಿಕ್ತು. ಈಗ ಪರ್ಮಿಷನ್ ಸಿಕ್ಕಿ 1 ವರ್ಷ ಆಗಿ ಇವತ್ತವರೆಗೂ ಕೂಡ ಅದಕ್ಕೆ ಸಿವಿಲ್ ಟೆಂಡರ್ ಗಳನ್ನ ಕರೆದಿಲ್ಲ. ಯಾವತ್ತು ಕಾರ್ಯ ಪ್ರಾರಂಭ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತಿಗೂ ಕೂಡ ಅದು ಯಾವತ್ತು ಶುರುವಾಗತ್ತೆ, ಟೆಂಡರ್ ಯಾವತ್ತು ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪರ್ಮಿಷನ್ ಬಂದಾದ ಮೇಲೂ 1 ವರ್ಷ ನೀವು ಟೆಂಡರ್ ಕರೀಲಿಲ್ಲ ಅಂತಂದ್ರೆ, ಸಿವಿಲ್ ವರ್ಕ್ ಪ್ರಾರಂಭ ಮಾಡಲಿಲ್ಲ ಅಂತಂದ್ರೆ ಅದು ಯಾವತ್ತು ಪ್ರಾರಂಭ ಮಾಡ್ತೀರಿ? ಅದು ಪ್ರಾರಂಭ ಆಗಿ ಜನಕ್ಕೆ ಕನ್ಸ್ಟ್ರಕ್ಷನ್ ಆಗಿ ರೋಲಿಂಗ್ ಸ್ಟಾಕ್ ಬಂದು ಅದು ಪ್ರಾರಂಭ ಆಗುವಷ್ಟೊತ್ತಿಗೆ ಇನ್ನೆಷ್ಟು ವರ್ಷ ಆಗುತ್ತೆ? ನಮ್ಮ ಕಾಲಘಟ್ಟದಲ್ಲೇನೆ ನಾವು ಮೆಟ್ರೋ ನೋಡ್ತೀವೋ ಅಥವಾ ನಮ್ಮ ಮೊಮ್ಮಕ್ಕಳು ಮೆಟ್ರೋ ಉಪಯೋಗಿಸೋದಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವೋ? ಯಾವ ಸ್ಪೀಡಲ್ಲಿ ಕೆಲಸ ಆಗ್ತಾ ಇದೆ? ಇದನ್ನ ನಾವು ಇವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಬೇಡಿಕೆ ಇರುವಂತದ್ದು, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು 1 ವರ್ಷ ಆದ್ಮೇಲೆ ನೀವು ಫೇಸ್ 3 ಸಿವಿಲ್ ಕೆಲಸವನ್ನ ಪ್ರಾರಂಭ ಮಾಡದೇ ಇರೋದಕ್ಕೆ ಕಾರಣ ಏನು? ಡಬಲ್ ಡೆಕ್ಕರ್ ಮಾಡಬೇಕು ಅಂತ ಹೊರಟಿರುವಂತ ಉಪಮುಖ್ಯಮಂತ್ರಿಗಳ ಯೋಜನೆ ಇದಕ್ಕೆ ಡಿಲೇ ಆಗಕ್ಕೆ ಕಾರಣ ಆಗ್ತಾ ಇದೆಯಾ? ಇದಕ್ಕೇನು ಕಾರಣ ಅನ್ನುವಂಥದ್ದಕ್ಕೆ ನಮ್ಗೆ ಉತ್ತರ ಬೇಕು. 4ನೇದು ನಮ್ಮ ಆಗ್ರಹ ಅಂತಂದ್ರೆ, ಇವತ್ತು PC ಮೋಹನ್ ಸಾಹೇಬ್ರ ಕ್ಷೇತ್ರದಲ್ಲಿ ನಮ್ಮ ನೆಕ್ಸ್ಟ್ ಮೆಟ್ರೋ ಲೈನ್ ಬರುವಂತದ್ದಿದೆ, ನಮ್ಮ ಪಿಂಕ್ ಲೈನ್. ಅದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ, ಸರ್ಜಾಪುರಕ್ಕೆ ಎಲ್ಲದಕ್ಕೂ ಕನೆಕ್ಟ್ ಮಾಡುವಂತ ಬಹಳ ಮುಖ್ಯವಾದಂತ ಒಂದು ಯೋಜನೆ. ಆ ಯಾವ ಅಲೈನ್ಮೆಂಟ್ ಅನ್ನ ಮೆಟ್ರೋ ಅವರು ಪ್ರಪೋಸ್ ಮಾಡಿದ್ದಾರೆ, ಅದೇ ಅಲೈನ್ಮೆಂಟ್ ಅಲ್ಲಿ ರಾಜ್ಯ ಸರ್ಕಾರ BBMP ಮುಖಾಂತರ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟನಲ್ ರಸ್ತೆ ಮಾಡಬೇಕು ಅಂತ ಹೊರಟಿ. ಯಾವ ಲೈನ್ ಅಲ್ಲಿ ಮೆಟ್ರೋ ಬರುತ್ತೋ ಅದೇ ಲೈನ್ ಅಲ್ಲಿ 18,000 ಕೋಟಿ ರೂಪಾಯಿ, ಕಿಲೋಮೀಟರ್ಗೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ. ಈಗ ಮೆಟ್ರೋ ಫೇಸ್ 3 ಕೇಂದ್ರ ಸರ್ಕಾರದ ಹತ್ರ ಅಪ್ರೂವಲ್ ಪೆಂಡಿಂಗ್ ಇದೆ. ಈ ಕೇಂದ್ರ ಸರ್ಕಾರ ಈ ಮೆಟ್ರೋ ಫೇಸ್ 3 ಅಪ್ರೂವಲ್ ಮಾಡೋದಕ್ಕಿಂತ ಮುಂಚೆ ಟನಲ್ ರಸ್ತೆನೂ ಅಲ್ಲೇ ಬಂದ್ರೆ ಮೆಟ್ರೋಗೆ ವಯಬಿಲಿಟಿ ಆಗತ್ತಾ, ಎರಡೂ ಅಲ್ಲಿಗೆ ಬೇಕಾಗತ್ತಾ, ಅದ್ರ ಸ್ಟಡಿ ನೀವು ಮಾಡಿದೀರಾ ಅನ್ನುವಂತ ಪ್ರಶ್ನೆಗಳನ್ನ ಹಾಕ್ತು ಅಂತಂದ್ರೆ, ಮೆಟ್ರೋ ವಯಬಿಲಿಟಿ ಇದೆಯಾ ಅನ್ನುವಂಥದ್ರ ಬಗ್ಗೆ BMRCL ಕಡೆಯಿಂದ ಅಧ್ಯಯನ ನಡೆದಿದೆಯಾ? ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ನಾವು 18,000 ಕೋಟಿ ರೂಪಾಯಿನ ಅದೇ ಲೈನ್ ನಲ್ಲಿ ಕೆಲಸ ಮಾಡುವಂತದ್ದು ಖರ್ಚು ಮಾಡೋದ್ರ ಬಗ್ಗೆ ಏನಿದೆ? ಇದನ್ನು ನಾವು ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೂ ನಮಗೆ ಕ್ಲಾರಿಟಿ ಬೇಕಿದೆ. ಕಡೆಯದಾಗಿರುವಂತ ಒಂದು ಆಗ್ರಹ ಅಂತಂದ್ರೆ, ಇವತ್ತು ಬೆಂಗಳೂರಿನ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಹೇಳಿ 2020ರಲ್ಲಿ ಒಂದು ಡಾಕ್ಯುಮೆಂಟ್ ತಯಾರಾಯಿತು. ಬೆಂಗಳೂರಿನ ಟ್ರಾಫಿಕ್ ಅನ್ನ ಹೇಗೆ ಬಗೆಹರಿಸಬೇಕು ಅಂತ. ಆ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ನ ಪ್ರಕಾರ ನೆಕ್ಸ್ಟ್ ಮೆಟ್ರೋ ಲೈನ್ಗಳು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಬೆಂಗಳೂರಿನ ಇನ್ನರ್ ರಿಂಗ್ ಮೆಟ್ರೋ, ಇದನ್ನ ನಾವು ಮಾಡಬೇಕು ಅನ್ನುವಂಥದ್ದು ಬಂತು. ಅದರ ಯೋಜನೆ ಏನು ಅಂತಂದ್ರೆ, ಬೆಂಗಳೂರಿನ ನೀವು ಯಾವ ಕಡೆ ನಿಂತಿರ್ತೀರೋ ಅಲ್ಲಿಂದ 5 ನಿಮಿಷ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಿಮ್ಗೆ ಇನ್ನೊಂದು ಮೆಟ್ರೋ ಸಿಗಬೇಕು ಅಂತ. ಹಾಗಾಯ್ತು ಅಂತಂದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿಜವಾಗ್ಲೂ ಬಗೆಹರಿಸುತ್ತೆ. ರಾಜ್ಯ ಸರ್ಕಾರ ಅದ್ರ ಕಡೆ ಕೆಲಸ ಮಾಡಬೇಕಿತ್ತು, BMRCL ಅದ್ರ ಕಡೆ ಕೆಲಸ ಮಾಡಬೇಕಿತ್ತು.